ಗಾಂಧಿ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಮಾವೇಶ ನಡೀತಾ ಇದೆ. ಕಾಂಗ್ರೆಸ್ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗಿದ್ದಾರೆ. ಪ್ರಥಮವಾಗಿ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡತಕ್ಕಂಥದ್ದಕ್ಕೆ ನಮ್ಮ ಕೆಪಿಸಿಸಿಯ ಅಧ್ಯಕ್ಷರು ಸುಮಾರು 6 ವರ್ಷ ಕಾಲ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಇವತ್ತು ಈ ಒಂದು ಐತಿಹಾಸಿಕವಾದಂತ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾವೆಲ್ಲರೂ ಕೂಡ ಕಾತರದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಲಕ್ಷಕ್ಕಿಂತ ಹೆಚ್ಚು ಜನ ಈ ಜನಸ್ತೋಮ ಇವತ್ತು ಸೇರಿದೆ. ಆದ್ರಿಂದ ಪ್ರಥಮವಾಗಿ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡತಕ್ಕಂಥದ್ದಕ್ಕೆ ನಮ್ಮ ಕೆಪಿಸಿಸಿಯ ಅಧ್ಯಕ್ಷರು ಸುಮಾರು 6 ವರ್ಷ ಕಾಲ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಇವತ್ತು ಈ ಒಂದು ಐತಿಹಾಸಿಕವಾದಂತ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾವೆಲ್ಲರೂ ಕೂಡ ಕಾತರದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಲಕ್ಷಕ್ಕಿಂತ ಹೆಚ್ಚು ಜನ ಈ ಜನಸ್ತೋಮ ಇವತ್ತು ಸೇರಿದೆ. ಆದ್ರಿಂದ ಪ್ರಥಮವಾಗಿ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡತಕ್ಕಂಥದ್ದಕ್ಕೆ ನಮ್ಮ ಕೆಪಿಸಿಸಿಯ ಅಧ್ಯಕ್ಷರು ಸುಮಾರು 6 ವರ್ಷ ಕಾಲ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಇವತ್ತು ಈ ಒಂದು ಐತಿಹಾಸಿಕವಾದಂತ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾವೆಲ್ಲರೂ ಕೂಡ ಕಾತರದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಲಕ್ಷಕ್ಕಿಂತ ಹೆಚ್ಚು ಜನ ಈ ಜನಸ್ತೋಮ ಇವತ್ತು ಸೇರಿದೆ. ಆದ್ರಿಂದ ಪ್ರಥಮವಾಗಿ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡತಕ್ಕಂಥದ್ದಕ್ಕೆ ನಮ್ಮ ಕೆಪಿಸಿಸಿಯ ಅಧ್ಯಕ್ಷರು ಸುಮಾರು 6 ವರ್ಷ ಕಾಲ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಇವತ್ತು ಈ ಒಂದು ಐತಿಹಾಸಿಕವಾದಂತ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾವೆಲ್ಲರೂ ಕೂಡ ಕಾತರದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಲಕ್ಷಕ್ಕಿಂತ ಹೆಚ್ಚು ಜನ ಈ ಜನಸ್ತೋಮ ಇವತ್ತು ಸೇರಿದೆ. ಆದ್ರಿಂದ ಪ್ರಥಮವಾಗಿ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡತಕ್ಕಂಥದ್ದಕ್ಕೆ ನಮ್ಮ ಕೆಪಿಸಿಸಿಯ ಅಧ್ಯಕ್ಷರು ಸುಮಾರು 6 ವರ್ಷ ಕಾಲ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಜನ್ಮ ಶತಮಾನೋತ್ಸವದ ಪ್ರಯುಕ್ತ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಮಾವೇಶವನ್ನು ಆಯೋಜಿಸಲಾಗಿದೆ. ಈಗ ಒಂದು ಕಾಂಗ್ರೆಸ್ ಸಮಾವೇಶಕ್ಕೆ ಎಐಸಿಸಿ ಉಪಾಧ್ಯಕ್ಷರು ಆಗಿರತಕ್ಕಂಥ ರಾಹುಲ್ ಗಾಂಧಿ ಆಗಮಿಸಿರತಕ್ಕಂಥದ್ದು. ರಾಜ್ಯದ ಎಲ್ಲ ಕಾಂಗ್ರೆಸ್ ನಾಯಕರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ, ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಸೇರಿದಂತೆ ಮತ್ತು ಸಂಸತ್ನ ವಿರೋಧ ಪಕ್ಷದ ನಾಯಕ ಆಗಿರತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಸೇರಿದಂತೆ ಸಾಕಷ್ಟು ಜನ ಕಾಂಗ್ರೆಸ್ನ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ನಾಯಕರು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿರತಕ್ಕಂಥದ್ದು ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಬೆಳಗಾವಿಯಲ್ಲಿ ಈ ಒಂದು ಕಾಂಗ್ರೆಸ್ ಸಮಾವೇಶ ನಡೀತಾ ಇದೆ. ಕೆಲವೇ ದಿನಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಒಂದು ಬೆಳಗಾವಿಯಲ್ಲಿ ತಾವೆಲ್ಲರೂ ಕೂಡ ಕಾತರದಿಂದ ಖರೀದಿ ಮಾಡಿದ್ರು, ಜಮೀನುಗಳ ಖರೀದಿ ಮಾಡಿ ಅವ್ರಿಗೆ ಸುರಕ್ಷಿತ ಇಟ್ಟ ಮೇಲೆ 8ನೇ ತಾರೀಕು ಹೇಳ್ತಾರೆ ಈ ನೋಟ್ ನಾನು ಬಂದ್ ಮಾಡಿಬಿಡ್ತೇನೆ, ರದ್ದು ಮಾಡಿಬಿಡ್ತೇನೆ ಅಂತ ಹೇಳಿದ್ರು. ಇವತ್ತು ತೊಂದರೆ ಯಾರಿಗಾಗಿದೆ? ಯಾರು ಬಡ ಜನ 2,000 ರೂಪಾಯಿ 4,000 ರೂಪಾಯಿ ಬ್ಯಾಂಕಿಗೆ ತೆಗೆದುಕೊಂಡು ಹೋಗ್ತಾರೋ, ಕ್ಯೂನಲ್ಲಿ ನಿಂತಿದ್ದಾರೋ, ಆ ಕ್ಯೂನಲ್ಲಿ ನಿಂತಲ್ಲೇ 108 ಜನ ಸತ್ತಿದ್ದಾರೆ. 108 ಜನ, ಸುಮಾರು 1000ಕ್ಕಿಂತ ಮೇಲ್ಪಟ್ಟು ಜನ ಇವತ್ತು ಅದರಲ್ಲಿ ಅಪಘಾತಕ್ಕೀಡಾಗಿದ್ದಾರೆ. ಇಂಥ ನಿರ್ಣಯವನ್ನ ಯಾರಿಗೋಸ್ಕರ ತಗೊಂಡ್ರಿ? ಇವತ್ತು ಯಾರು ತೊಂದರೆಯಲ್ಲಿದ್ದಾರೆ? ಬಡವರು, ದೀನ ದಲಿತರು, ಕೂಲಿಕಾರರು, ರೈತರು, ಸಣ್ಣ ಪುಟ್ಟ ಅಂಗಡಿದವರು, ರಸ್ತೆ ಬೀದಿಯಲ್ಲಿ ಮಾರ್ತಕ್ಕಂಥ ಹಣ್ಣು ಹಂಪಲು ಮಾರ್ತಕ್ಕಂಥ ಜನ, ಮೀನುಗಾರರು, ಸಣ್ಣ ಉದ್ದಿಮೆದಾರರು, ಇವರಿಗೆ ಇವತ್ತು ತೊಂದರೆ ಆಗಿದೆ. ಕೂಲಿ ಮಾಡ್ತಕ್ಕಂಥ ಜನರಿಗೆ ಆಗಿದೆ. ದೊಡ್ಡ ದೊಡ್ಡ ಜನರಿಗೆ, ಶ್ರೀಮಂತರಿಗೆ ಯಾರುವಾಗ ಆಗಿಲ್ಲ. ಅದಕ್ಕೆ ರಾಹುಲ್ ಗಾಂಧೀಜಿ ಅವರು ಒಂದು ಮಾತು ಹೇಳಿದ್ರು, ನನಗೆ ತೋರಿಸಿ ಯಾವ ಬ್ಯಾಂಕಿನ ಎದುರುಗಡೆ, ಯಾವ ಎಟಿಎಂ ಎದುರುಗಡೆ ಒಬ್ಬನಾದ್ರೂ ಸೂಟ್ ಬೂಟ್ದವ್ ನಿಂತಿದ್ದಾನ ಲೈನ್ನಲ್ಲಿ ದುಡ್ಡು ತಗೊಳಕ್ಕೆ? ಒಬ್ರು ಇಲ್ಲ. ಯಾರು ನಿಂತಿದ್ದಾರೆ? ಒಬ್ಬ ಬಡವ ದಿನ 200 ಗಳಿಸವನು, 300 ಗಳಿಸವನು ಕ್ಯೂನಲ್ಲಿ ನಿಂತು
ಇವತ್ತು ಅವನು ಸಾಯ್ತಾ ಇದ್ದಾನೆ, ಇವನು ನಗ್ತಾ ಇದ್ದಾನೆ. ನಿನ್ನೆ ಅದನ್ನು ಹೇಳ್ತಾ ಇದ್ದ ಬಿಜೆಪಿ ಪಾರ್ಟಿ ಮೀಟಿಂಗ್ ನಲ್ಲಿ. ಮೋದಿ ಅವ್ರು ನಕ್ಕೊಂಡು ಹೇಳ್ತಾರೆ ಕಾಂಗ್ರೆಸ್ ಅವ್ರು ಬೇಡ ಅಂತಾರೆ. ಯಾಕೆ ಬೇಡ ಅಂತಾರೆ? ಅವ್ರ ಹತ್ರ ಎಲ್ಲ ಹಣ ಇದ್ದಿದ್ದು ಬಿಜೆಪಿದ ಮುಖಂಡರ ಹತ್ರ, ಅವ್ರ ಪಕ್ಷದ ಜನರ ಹತ್ರ, ಅವ್ರ ಪಾರ್ಟಿ ಹತ್ರ, RSS ಹತ್ರ, ಬೇರೆಯವ್ರ ಹತ್ರ ಇಲ್ಲ. ನಮ್ಮಲ್ಲಿರೋರೆಲ್ಲ ಬಡವರು, ರೈತರು, ಕೂಲಿಕಾರರು, ದೀನದಲಿತರು, ಹಿಂದುಳಿದಂತವರು ಯಾರ ಹತ್ರ ಶಕ್ತಿನೇ ಇಲ್ಲೋ ಆ ಜನ ಇವತ್ತು ಲೈನ್ದಾಗ ನಿಂತು ದುಡ್ಡು ತಗೊಳ್ತಾ ಇದ್ದಾರೆ. ಆದ್ರೆ ಯಾರ ಹತ್ರ ಶಕ್ತಿ ಇದೆ ಮನೆಯಲ್ಲೇ ತಂದು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಬಂಧುಗಳೇ, ಇನ್ನು ಇದ್ರ ಮೇಲೆ ಬಹಳಷ್ಟು ಬೆಳಕನ್ನ ರಾಹುಲ್ ಗಾಂಧೀಜಿ ಅವರು ಚೆಲ್ತಾ ಇದ್ದಾರೆ. ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದಿಲ್ಲ. ನಿಮ್ಮಿಬ್ಬರ ಮಧ್ಯೆ ನಾನು ಹೆಚ್ಚಿಗೆ ನಿಂತ್ರೆ ನಿಮಗೂ ಸ್ವಲ್ಪ ಬೇಜಾರಾಗ್ತದೆ. ಯಾಕಂದ್ರೆ ಅವರು ಮಾತು ಕೇಳಬೇಕು ಅಂತ ನೀವು ಸುಮಾರು 9 ಗಂಟೆಯಿಂದ ಕಾಯ್ದಿದ್ರಿ. ಅದಕ್ಕೆ ನಾನು ಹೆಚ್ಚು ಹೇಳದೆ ಇಷ್ಟು ಮಾತ್ರ ಹೇಳ್ತೇನೆ. ಮೋದಿ ಅವರ ಪಾಲಿಸಿಯಿಂದ, ಮೋದಿ ಅವರು ಮಾಡಿದಂತ ಕೆಲಸದಿಂದ ಇಡೀ ದೇಶದ ಅರ್ಥವ್ಯವಸ್ಥೆ ಹಾಳಾಗೋಗಿದೆ ಮತ್ತು ದೇಶ ಹೇಳ್ತೇವೆ. ನೀವು ಬರ್ತಕ್ಕಂಥ ದಿನದಲ್ಲೂ ಕೂಡ ಇದನ್ನು ನೋಡಬಹುದು. ಅದಕ್ಕಿಂತ ಕೆಟ್ಟ ಸರ್ಕಾರಕ್ಕೆ ನೀವು ಪ್ರಚಾರ ಮಾಡಬೇಕು, ಹಳ್ಳಿಗೆ ಹೋಗ್ಬೇಕು, ಹೋದಲ್ಲೆಲ್ಲ ಹೇಳಬೇಕು. ಕೆಲವು ಸಲ ನಮ್ಮವ್ರು ಮಾತೇ ಆಡಲ್ಲ. ಇದೇ ಬಹಳ ದೊಡ್ಡ ತಾಪತ್ರೆ ನಮಗೆ. ಅವ್ರು ಮಾಡಿದಂತ ತಪ್ಪನ್ನ ಹೇಳದೆ ಹೋದ್ರೆ ಗೊತ್ತಾಗ್ತದೆ. ಅದಕ್ಕೆ ದಯವಿಟ್ಟು ಆ ಕೆಲಸವನ್ನ ಮಾಡ್ರಿ ಮತ್ತು ರಾಹುಲ್ ಗಾಂಧೀಜಿ ಅವರ ಮೆಸೇಜ್ ಅನ್ನ ಹಳ್ಳಿವರೆಗೆ ಮುಗಿಸಿ. ಏನು ಇವತ್ತು NDA ಸರ್ಕಾರ, ಅದರಲ್ಲಿ ಮೋದಿ ಸರ್ಕಾರ ಇದು, NDA ಸರ್ಕಾರನೂ ಅಲ್ಲ. ಮೋದಿ ಸರ್ಕಾರ ಏನು ತಪ್ಪು ಮಾಡಿದೆ ತಿಳಿಸಿ ಹೇಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಕೇಳಿಕೊಂಡು ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತುವನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರೇ. ಈಗ ತಾವೆಲ್ಲರೂ ಕೂಡ ಬಹಳ ಕಾತರದಿಂದ ಭಾಷಣವನ್ನು ಕೇಳೋದಕ್ಕೆ ತಾವೆಲ್ಲ ಕೂಡ ಕಾಯ್ತಾ ಇದ್ದೀರಾ. ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಸುಮಾರು 6 ವರ್ಷ ಕಾಲ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಇವತ್ತು ಈ ಒಂದು ಐತಿಹಾಸಿಕವಾದಂತ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾವೆಲ್ಲರೂ ಕೂಡ ಕಾತರದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಲಕ್ಷಕ್ಕಿಂತ ಹೆಚ್ಚು ಜನ ಈ ಜನಸ್ತೋಮ ಇವತ್ತು ಸೇರಿದೆ. ಆದ್ರಿಂದ ಪ್ರಥಮವಾಗಿ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡತಕ್ಕಂಥದ್ದಕ್ಕೆ ನಮ್ಮ ಕೆಪಿಸಿಸಿಯ ಅಧ್ಯಕ್ಷರು ಸುಮಾರು 6 ವರ್ಷ ಕಾಲ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಇವತ್ತು ಈ ಒಂದು ಐತಿಹಾಸಿಕವಾದಂತ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾವೆಲ್ಲರೂ ಕೂಡ ಕಾತರದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಲಕ್ಷಕ್ಕಿಂತ ಹೆಚ್ಚು ಜನ ಈ ಜನಸ್ತೋಮ ಇವತ್ತು ಸೇರಿದೆ. ಆದ್ರಿಂದ ಪ್ರಥಮವಾಗಿ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡತಕ್ಕಂಥದ್ದಕ್ಕೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಮಾವೇಶ ನಡೀತಾ ಇರತಕ್ಕಂಥದ್ದು. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ, ಅಧ್ಯಕ್ಷರು ಗೃಹ ಸಚಿವರು ಆದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಾದಂತ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಮಾಜಿ ಮುಖ್ಯಮಂತ್ರಿಗಳು, ಲೋಕಸಭಾ ಸದಸ್ಯರು ಆದಂತ ಮಾನ್ಯ ವೀರಪ್ಪ ಮೊಯ್ಲಿ ಅವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ದಿನೇಶ್ ಗುಂಡೂರಾವ್ ಅವರೇ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಹರಿಪ್ರಸಾದ್ ಅವರೇ, ಶಾಂತಾರಾಮ್ ನಾಯ್ಕ್ ಅವರೇ, ಚೆಲ್ಲಕುಮಾರ್ ಅವರೇ, ಕೇಂದ್ರ ಸಚಿವರಾದಂಥ ಮುನಿಯಪ್ಪ ಅವರೇ, ಲೋಕಸಭಾ
ಹುಕ್ಕೇರಿ ಅವರೇ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ನನ್ನ ಆತ್ಮೀಯರು ಆದಂತ ರಮೇಶ್ ಜಾರಕಿಹೊಳಿ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಪಕ್ಷದ ಮುಖಂಡರುಗಳೇ, ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಬೆಳಗಾವಿ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಇವತ್ತು ಈ ಒಂದು ಐತಿಹಾಸಿಕ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಕಾರ್ಯಕರ್ತರು ಬಂದಿದ್ದೀರಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ಆತ್ಮೀಯ ಕಾರ್ಯಕರ್ತ ಬಂಧು ಭಗಿನಿಯರೇ, ಶಾಸಕ ಮಿತ್ರರೇ, ಲೋಕಸಭಾ ಹಾಗೂ ರಾಜ್ಯಸಭಾ ಎಲ್ಲ ಸದಸ್ಯರುಗಳೇ, ನನ್ನ ಸಹೋದ್ಯೋಗಿ ಸಚಿವರೇ, ಹೋಗಲ್ಲ, ನೀವೆಲ್ಲರೂ ಕೂಡ ರಾಹುಲ್ ಗಾಂಧಿಯವರ ಭಾಷಣವನ್ನ ಕೇಳಲಿಕ್ಕೆ ಉತ್ಸಾಹಕರಾಗಿದ್ದೀರಿ. ಈ ತಿಂಗಳು ಎಲ್ಲ ಪಕ್ಷದ ಮುಖಂಡರುಗಳೇ, ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಈಗಾಗಲೇ ಕಾಂಗ್ರೆಸ್ನ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರು ಭಾಗವಹಿಸಿರತಕ್ಕಂಥದ್ದು. ಎಐಸಿಸಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಗಾಂಧಿ, ಸಂಸತ್ನ ವಿರೋಧ ಪಕ್ಷದ ನಾಯಕರಾಗಿರುವ ಮಲ್ಲಿಕಾರ್ಜುನ ಖರ್ಗೆ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ವೀರಪ್ಪ ಮೊಯ್ಲಿ ಮತ್ತು ಹಾಲಿ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯ ಸೇರಿದಂತೆ ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು ಇಲ್ಲಿ ಭಾಗವಹಿಸಿರತಕ್ಕಂಥದ್ದು. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಈ ವೇಳೆ ಬಹುತೇಕ ನಿರೀಕ್ಷೆಯಂತೆ ರಾಹುಲ್ ಗಾಂಧಿ ನೋಟ್ ಬ್ಯಾನ್ ಕುರಿತಂತೆ ತಮ್ಮ ಭಾಷಣವನ್ನ ಮೀಸಲಿಡಲಿದ್ದಾರೆ. ಸಾಕಷ್ಟು ಟೀಕೆಗಳಿಗಾಗಲೇ ಅವರು ದೆಹಲಿಯಲ್ಲಿ ಮತ್ತು ಸಂಸತ್ನಲ್ಲೂ ಕೂಡ ಮಾಡಿರತಕ್ಕಂಥದ್ದು. ಮಾಧ್ಯಮಗಳಲ್ಲೂ ಕೂಡ ಈ ಕುರಿತಂತೆ ಸಾಕಷ್ಟು ಮಾತುಗಳನ್ನು ಆಡಿದ್ರು. ಈಗ ಅದಕ್ಕೆ ಒಂದು ವೇದಿಕೆ ಸಿಕ್ಕ ಹಾಗೆ ಆಗಿದೆ. ತಮ್ಮ ಕೇಂದ್ರ ಸರ್ಕಾರದ ವಿರುದ್ಧದ ತಮ್ಮ ಆಕ್ರೋಶ ಮತ್ತು ಅಸಮಾಧಾನ ಎಲ್ಲವನ್ನೂ ಕೂಡ ರಾಹುಲ್ ಗಾಂಧಿ ಇಲ್ಲಿ ಹೊರಗಡೆ ಹಾಕಿಕೊಳ್ಳುವಂತ ಇಡೀ ದೇಶದ ಜನ ಭ್ರಮ ನಿರಸನರಾಗಿದ್ದಾರೆ. ಅವರು ಜನತೆಗೆ ಏನು ವಚನಗಳನ್ನು ಕೊಟ್ಟಿದ್ರು ಕಳೆದ ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ, ಆ ಭರವಸೆಗಳನ್ನ ಯಾವುದನ್ನೂ ಕೂಡ ಈಡೇರಿಸತಕ್ಕಂಥ ಪ್ರಯತ್ನವನ್ನ ಮಾಡಲಿಲ್ಲ. ಇವತ್ತು ಈ 2.5 ವರ್ಷಗಳ ಅವರ ಅಧಿಕಾರದ ಅವಧಿನಲ್ಲಿ ನರೇಂದ್ರ ಮೋದಿಯವರು ಸಂಪೂರ್ಣವಾಗಿ ವಚನಭ್ರಷ್ಟರಾಗಿದ್ದಾರೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥದ್ದು ನನ್ನ ಭಾವನೆ. ನಿಮಗೆಲ್ಲ ಗೊತ್ತಿರಬೇಕು, ಬಹಳ ದೊಡ್ಡದಾಗಿ ಹೇಳಿದ್ರು, ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣ ತರ್ತೇನೆ ಈ ದೇಶಕ್ಕೆ, ಭ್ರಷ್ಟಾಚಾರವನ್ನ ತೊಲಗಿಸ್ತೇನೆ, ಎಲ್ಲರೂ ಕೂಡ ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತೇನೆ, ಈಗೆಲ್ಲ ಭರವಸೆಗಳನ್ನು ಕೊಟ್ಟಿದ್ರು. 2.5 ವರ್ಷಗಳಾಯಿತು. 50 ದಿನಗಳಲ್ಲಿ ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣವನ್ನು ತಂದು ಈ ದೇಶದ ಎಲ್ಲ ಜನರ ಅಕೌಂಟ್ಗೆ, ಪ್ರತಿಯೊಬ್ಬರ ಅಕೌಂಟ್ನಲ್ಲಿ
15 ಲಕ್ಷ ರೂಪಾಯಿಗಳನ್ನ ಇಡ್ತೇನೆ ಅಂತ ಹೇಳಿದ್ರು. ಇವತ್ತು ಅದು ಮರೀಚಿಕೆ ಆಗಿದೆ. ಅದ್ರ ಬಗ್ಗೆ ಇವತ್ತೇನು ಮಾತನಾಡಲ್ಲ. ಇವತ್ತು ಜನರು ಭಾವನೆಗಳು ಇವತ್ತು ಬೇರೆ ಕಡೆಗೆ ತಿರುಗಿಸಬೇಕು. ಜನರು ಮೋದಿ ಸರ್ಕಾರದ ವಿರುದ್ಧ ಆಗ್ತಾ ಇದ್ದಾರೆ. ಇವರು ವಚನ ಭ್ರಷ್ಟರಾಗಿರೋದ್ರಿಂದ ಜನ ಕುಪಿತರಾಗ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತು ಒಂದು ಹೊಸ ಕಾರ್ಯಕ್ರಮ ಕೊಟ್ಟಿದ್ದೇನೆ. ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ಕ್ರಾಂತಿಕಾರಿಕವಾದಂತ ತೀರ್ಮಾನವನ್ನ ಮಾಡಿದ್ದೇನೆ ಅಂತೇಳಿ ಎಲ್ಲ ಕಡೆ ಜಂಬ ಕೊಚ್ಚಿಕೊಳ್ತಾ ಇದ್ದಾರೆ. ಇವತ್ತು ಬಹಳ ನಗುಪಾಟ್ಲಿಗೆ ಎಲ್ಲರೂ ಕೂಡ ನಗಬೇಕಾದಂತ ವಿಚಾರ ಅಂತಕ್ಕಂಥದ್ದು. ಒಮ್ಮೆ ಎಲ್ಲೋ ಒಂದ್ ಕಡೆ ಹೇಳಿದ್ರು ನರೇಂದ್ರ ಮೋದಿ ಅವರು, ನನಗೆ ವಿರೋಧ ಪಕ್ಷದವರು ಪಾರ್ಲಿಮೆಂಟ್ನಲ್ಲಿ ಮಾತಾಡಲಿಕ್ಕೆ ಬಿಡುತ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಜನರ ಮುಂದೆ ಬಂದಿದ್ದೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಇದಕ್ಕಿಂತ ಹಸಿ ಸುಳ್ಳು ಬೇರೆ ಏನೂ ಇಲ್ಲ ಅಂತಕ್ಕಂಥದ್ದನ್ನ ಇವತ್ತು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. 1 ತಿಂಗಳ ಕಾಲ ಪಾರ್ಲಿಮೆಂಟ್ ನಡೀತು. ಲೋಕಸಭೆ, ರಾಜ್ಯಸಭೆ ಎರಡೂ ಕಡೆ ಎಲ್ಲಾ ವಿರೋಧ ಪಕ್ಷದವರು, ಕಾಂಗ್ರೆಸ್ ಪಕ್ಷದ ನಾಯಕಂತದನ್ನ ಇವತ್ತು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. 1 ತಿಂಗಳ ಕಾಲ ಪಾರ್ಲಿಮೆಂಟ್ ನಡೀತು. ಲೋಕಸಭೆ, ರಾಜ್ಯಸಭೆ ಎರಡೂ ಕಡೆ ಎಲ್ಲಾ ವಿರೋಧ ಪಕ್ಷದವರು, ಕಾಂಗ್ರೆಸ್ ಪಕ್ಷದ ನಾಯಕತ್ವದಲ್ಲಿ ಏನು ಇವತ್ತು 1,000 ರೂಪಾಯಿ ನೋಟು ಮತ್ತು 500 ರೂಪಾಯಿ ನೋಟುಗಳನ್ನ ಅಮಾನ್ಯ ಮಾಡಿದ್ದಾರೆ. ನವೆಂಬರ್ 8ನೇ ತಾರೀಕು ಅಮಾನ್ಯ ಮಾಡಿದಂತ ದಿನ. ಅವರು 3 ಉದ್ದೇಶಗಳನ್ನ ಮಾಡಿದ್ದೇನೆ ಅಂತೇಳಿ ದೇಶದ ಜನತೆಯ ಮುಂದೆ ಇಟ್ಟರು. ಮೊದಲನೇದು, ಕಪ್ಪು ಹಣವನ್ನ ಸದೆ ಬಡಿತೇನೆ, ಬಯಲು ಮಾಡ್ತೇನೆ. ಎರಡನೇದು, ನಕಲಿ ನೋಟುಗಳನ್ನ ನಿಗ್ರಹಿಸ್ತೇನೆ. ಪಕ್ಕದ ದೇಶಗಳಿಂದ ಬರ್ತಕ್ಕಂಥ ನಕಲಿ ನೋಟ್ನಿಂದ ಇವತ್ತೇನು ಹಾವಳಿ ಆಗಿದೆ ದೇಶದಲ್ಲಿ, ನಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಏನು ಕೆಟ್ಟ ಪರಿಣಾಮ ಆಗಿದೆ, ಅದನ್ನ ತಡೀತೇನೆ. ಭ್ರಷ್ಟಾಚಾರವನ್ನ ನಿಗ್ರಹಿಸ್ತೇನೆ. ಈಗೆಲ್ಲ ಹೇಳಿದ್ರು. ನಮ್ಮ ಪಕ್ಷನೂ ಕೂಡ ಸ್ವಾಗತ ಮಾಡಿತು. ರಾಹುಲ್ ಗಾಂಧಿ ಅವರು ಕೂಡ ಸ್ವಾಗತ ಮಾಡಿದ್ರು. ಸೋನಿಯಾ ಗಾಂಧಿ ಅವರು ಸ್ವಾಗತವನ್ನು ಮಾಡಿದ್ರು. ಮಾನ್ಯ ಖರ್ಗೆ ಅವರು ಸ್ವಾಗತ ಮಾಡಿದ್ರು. ನಾವು ಅದಕ್ಕೆ ವಿರುದ್ಧ ಇಲ್ಲ. ಇದೇನು ಮೊದಲೇನಲ್ಲ ಈ ದೇಶದಲ್ಲಿ ಡಿಮಾನಿಟೈಸೇಷನ್ ಮಾಡಿರ್ತಕ್ಕಂಥದ್ದು. ಹಿಂದೆನೂ ಕೂಡ ಆಗಿದೆ. 2-3 ಬಾರಿ ನೋಟುಗಳನ್ನ ಅಮಾನ್ಯ ಮಾಡಿರ್ತಕ್ಕಂಥ ನಿದರ್ಶನಗಳು ಈ ದೇಶದ ಮುಂದೆ ಇದ್ದಾವೆ. 1978ನೇ ಇಸ್ವಿನಲ್ಲಿ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ ಬೃಹತ್ ಬೆಳಗಾವಿಯ ಕಾಂಗ್ರೆಸ್ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡುತ್ತಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ನರೇಂದ್ರ ಮೋದಿಯವರ ಏನ್ ನೋಟ್ ಬ್ಯಾನ್ ಕ್ರಿಯೆ ಇದೆ ಆ ಕ್ರಿಯೆಗೆ ತಮ್ಮ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಇವೆಲ್ಲವೂ ಕೂಡ ಹಸಿ ಸುಳ್ಳು ಅನ್ನುವಂತಹ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈಗಾಗಲೇ ಸಾಕಷ್ಟು ಹಣವನ್ನ ತೆಗೆದುಕೊಂಡು ಬರ್ತೀವಿ, ನಾವು ಬ್ಲಾಕ್ ಮನಿಯನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿದ್ರು ನರೇಂದ್ರ ಮೋದಿ ಅವರು. ಯಾವುದೂ ತಂದಿಲ್ಲ, ಅದನ್ನು ಕೂಡ ಉಳಿಸಿಕೊಂಡಿಲ್ಲ ಅನ್ನುವಂಥ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಒಟ್ಟಾರೆ ಇವತ್ತಿನ ಕಾಂಗ್ರೆಸ್ ಸಮಾವೇಶ ಕೇಂದ್ರ ಸರ್ಕಾರ ಮತ್ತು ನರೇಂದ್ರ ಮೋದಿ ಅವರ ವಿರುದ್ಧದ ಮತ್ತು ಅವರ ಮೇಲಿನ ವಾಗ್ದಾಳಿಗೆ ಸೀಮಿತ ಆಗೋ ತರ ಕಂಡು ಬರ್ತಾ ಇದೆ.